ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಮೊನ್ನೆ ಅಂದರೆ 28/7/2024 KPSC ವತಿಯಿಂದ ಕಂಡಕ್ಟ್ ಮಾಡಲಾದಂಥ ಅಸಿಸ್ಟೆಂಟ್ ಕಂಟ್ರೋಲರ್ ಫಾರ್ HK ರೀಜನ್, ಓಕೆ, ಈ ಒಂದು ಎಕ್ಸಾಮ್ಗಾಗಿ 2 ಎಕ್ಸಾಮ್ನ 2 ಪತ್ರಿಕೆಗಳು ನಡೆದಿದ್ವು. ಒಂದನೇದು ಜನರಲ್ ಸ್ಟಡೀಸು, ಎರಡನೇದು ಸ್ಪೆಸಿಫಿಕ್ ಪೇಪರ್, ಓಕೆನಾ. ಅಂದರೆ ಅದು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಇತ್ತು. ಸೊ ಇಲ್ಲಿ GK ಪೇಪರಲ್ಲಿ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಕ್ವಶನ್ಗಳ ಒಂದು ಸಂಭಾವ್ಯ ಉತ್ತರಗಳನ್ನು ನೋಡಿದ್ವಿ. ಇನ್ನೂ ಆ ಒಂದು ಕ್ವಶನ್ ಪೇಪರ್ ಆ ಒಂದು ಆನ್ಸರ್ಗಳನ್ನು ಯಾರು ನೋಡಿಲ್ಲ, ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ, ಆ ಲಿಂಕ್ ಮುಖಾಂತರ ನೋಡ್ಬೋದು. ಈ ಒಂದು ಸೆಷನ್ನಲ್ಲಿ ಮಿಸ್ ಆದ ಅನ್ನೋಕ್ಕಿಂತ ಈ ಒಂದು ಮೆಂಟಲ್ ಎಬಿಲಿಟಿ, ನ್ಯೂಮೆರಿಕಲ್ ಎಬಿಲಿಟಿ, ಮ್ಯಾಥ್ಸು, ಇತರೆ ಆದಂಥ ಈ ಒಂದು ಲಾಜಿಕಲ್ ರೀಸನಿಂಗ್ ಕ್ವಶನ್ಸ್ಗಳನ್ನು ಇಲ್ಲಿ ವಿತ್ ಸೊಲ್ಯೂಷನ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ, ಓಕೆನಾ. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ 2 diamonds if we draw 2 cards at random from pack of 52 cards. ಈಗ ಟೋಟಲು 52 ಕಾರ್ಡ್ಸ್ ಇರ್ತವೆ, ಓಕೆನಾ. ಆ 52 ಕಾರ್ಡ್ಸಲ್ಲಿ ಎಷ್ಟು ಅವನು 2 ಕಾರ್ಡ್ಸನ್ನು ಡ್ರಾ ಮಾಡ್ತಾನೆ, ಓಕೆನಾ. ಅದರಲ್ಲಿ ಏನಪ್ಪ ಟೋಟಲ್ ಎಷ್ಟಿದ್ದಾವೆ ಡೈಮಂಡು 13 ಇರ್ತವೆ. 13ರಲ್ಲಿ ಅವನು 2 ತೊಗ್ತಾ ಇದ್ದಾನೆ, ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಗುತ್ತೆ ಅದು. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ 15 × 26 ಬೈ ಅಂದರೆ ನಿಮಗೆ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಚಾಪ್ಟರ್ ಗೊತ್ತಿದ್ದರೆ ಇದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಆನ್ಸರ್ ಏನು ಬರುತ್ತೆ, P = 1/17. ಸೊ ಹಿಯರ್ 1/17 ಇಸ್ ದ ರೈಟ್ ಆನ್ಸರ್, ಓಕೆನಾ. ಸೊ ಕನ್ನಡದಲ್ಲಿಯೂ ನೋಡ್ಬೋದು ನೀವು, ಆದರೆ ಬೆಟರ್ ಇವುಗಳನ್ನು ಇಂಗ್ಲೀಷಲ್ಲೇ ಸಾಲ್ವ್ ಮಾಡಿದ್ರೆ ಈಸಿ ಆಗುತ್ತೆ ಅಂತ ನಾನು ಇಂಗ್ಲೀಷಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ 1/17 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ, x + y = 3x - y = 3/4 ಇದೆ. ನೆಕ್ಸ್ಟ್ x - y = x + y = ಕ್ವಶನ್ ಮಾರ್ಕ್ ಅಂತ ಅಂದಿದ್ದಾರೆ. ಏನಿಲ್ಲ, ಸಿಂಪಲ್ ಇದೆ ಇದು. x + y ಡಿವೈಡೆಡ್ ಬೈ 3x - y = 3/4. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 4x + 4y = 9x - 3y. ಇದು 4 5 5x 7y. ಅಂದರೆ x = ಏನು ಬಂತು, 7/5y ಬಂತು. ಅದೇ ರೀತಿ y ಕೂಡ 5/7x. ಈ ಎರಡು ವ್ಯಾಲ್ಯೂಗಳನ್ನು ಈ ಒಂದು ಇಕ್ವೇಷನಲ್ಲಿ ಪುಟಪ್ ಮಾಡಿದಾಗ ನಿಮಗೆ 1:6 ಈ ಒಂದು ಆನ್ಸರು ಸಿಗುತ್ತೆ. ಸೊ ಈಗ ನಾನು ಅದನ್ನೆಲ್ಲ ಇಲ್ಲಿ ಸಾಲ್ವ್ ಮಾಡ್ಕೊತಾ ಕೂತ್ರೆ ಟೈಮ್ ಇದು ಆಗುತ್ತೆ ಮತ್ತು ವಿಡಿಯೋ ಲೆಂದಿ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಕ್ವಶನ್. ಇಂಗ್ಲೀಷಲ್ಲಿ ನೋಡುವ. ಇಲ್ಲಿ ನೋಡಿ, ಇಫ್ ಎ ಪರ್ಸನ್ A can complete a certain task in 35 days and another person B is 40% more efficient than A. ನೋಡ್ರಿ, ಈಗ A ಇದ್ದಾನೆ, B, ಓಕೆನಾ. ಸೊ A 100% ಇದ್ದರೆ B is 40% ಮೋರ್ ಎಫಿಷಿಯೆಂಟ್ ದ್ಯಾನ್ A. ಅಂದರೆ ಅವನು 140 ಇದ್ದಂಗೆ, ಓಕೆನಾ. 140 ಬರುತ್ತೆ. ಸೊ ಇವುಗಳನ್ನು ಸಾಲ್ವ್ ಮಾಡಿದಾಗ ಏನಾಗುತ್ತೆ, 5 7 ಇದು ಏನಪ್ಪ ಅವ್ರದ್ದು ಒಂದು ಎಫಿಷಿಯನ್ಸಿ ಬರುತ್ತೆ, ಓಕೆನಾ. ನೆಕ್ಸ್ಟು 5:7 ಆದ್ರೆ ನೀವು ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀರಿ, ಎಸ್, ಇಲ್ಲಿ ದೆನ್ ಹೌ ಮೆನಿ ಡೇಸ್ ಡಸ್ ಇಟ್ ಟೇಕ್ ಫಾರ್ B ಟು ಕಂಪ್ಲೀಟ್ ದ ಟಾಸ್ಕ್, ಓಕೆನಾ. ಸೊ ಈಗ ನಮಗೇನು ಬೇಕಾಗಿದೆ, ಈಗ ಯಾರ್ದು ಕೊಟ್ಟಿದ್ದಾರೆ, ಎದು ಕೊಟ್ಟಿದ್ದಾರೆ. ಎ ಎಷ್ಟು ಮಾಡ್ತಾನೆ ವರ್ಕ, ಎ ಎಷ್ಟು ದಿವಸದಲ್ಲಿ ಮಾಡ್ತಾನೆ, 35 ಡೇಸಲ್ಲಿ, ಓಕೆನಾ. ಇದು 5:7 ನೆನಪಿಡ್ರಿ.
ಇನ್ನೊಮ್ಮೆ ಪೇಜ್ ಕ್ಲಿಯರ್ ಮಾಡೋಣ. ಓಕೆ, ಹಾಂ, ಇಲ್ಲಿ ನೋಡಿ ಏನು ಬತ್ತಪ್ಪ, ಈಗ A/B 5:7 ಬತ್ತು. ಸೊ ಈಗ 5 35 ಡೇಸಲ್ಲಿ ಮಾಡ್ತಾನೆ. ಏಜ್ ಟೋಟಲ್ ವರ್ಕ್ 35 ಡೇಸ್ ಇಂಟು ಅವನ ಎಫಿಷಿಯನ್ಸಿ ಎಷ್ಟಿದೆ 5 ಇದೆ. 5 5 5 25, 5 3 15 75, ಅಂದ್ರೆ 175 ಯೂನಿಟ್ ಇದು ಒಂದು ಟೋಟಲ್ ವರ್ಕ್. ಓಕೆ, 175 ಟೋಟಲ್ ಯೂನಿಟ್. ಈಗೇನು ಕೇಳಿದ್ದಾರೆ, ದೆನ್ ಹೌ ಮೆನಿ ಡೇಸ್ ಡಸ್ ಇಟ್ ಟೇಕ್ ಫಾರ್ ಬಿ ಟು ಕಂಪ್ಲೀಟ್ ದ ಟಾಸ್ಕ್. ಬಿದು ಅವನು ಎಷ್ಟು ದಿವಸಗಳಲ್ಲಿ ಇದು ಮಾಡ್ತಾನೆ ಕಂಪ್ಲೀಟು. ನೀವು ಇದನ್ನು ಡಿವೈಡೆಡ್ ಬೈ 7 ಮಾಡಬೇಕು. ಇದಕ್ಕೆ ಬಿ ಸಿಗುತ್ತೆ 175 7 7 2 14 7 5 35. ಓಕೆನಾ? ಸೊ ಎಷ್ಟಾಗುತ್ತಪ್ಪ, 25 ಡೇಸಲ್ಲಿ ಅವನು ಏನಪ್ಪ ಕಂಪ್ಲೀಟ್ ಮಾಡ್ತಾನೆ. ಸೊ ಇಯರ್ 25 ಡೇಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, when a fair die with 6 pieces numbered 1 to 6 is thrown twice, what is the probability that the sum of 2 throws is not 8 given that the sum is even? ಈಗ ಒಂದು ಡಯಾನ ಏನು ಮಾಡಿದ್ದಾರೆ, 1 to 6 ನಂಬರಿಂಗ್ ಮಾಡೋದು 2 ಟೈಮ್ಸ್ ಏನು ಮಾಡಪ್ಪ ಥ್ರೋ ಮಾಡಿದ್ದಾರೆ. ಸೊ ಇಲ್ಲಿ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ದಿ ಸಮ್ ಆಫ್ ದಿ 2 ಥ್ರೋಸ್ ಅಂದರೆ 2 ದಾಳಗಳನ್ನು ಏನು ಎಸೆತಿರಲ್ಲ, ಆ ಎಸೆದ ದಾಳಗಳಲ್ಲಿ 2 ದಾಳಗಳು ಕೂಡಿ ಏನಪ್ಪ ಇಟ್ ಈಸ್ ನಾಟ್ 8 ಗಿವನ್ ದ್ಯಾಟ್ ದ ಸಮ್ ಈಸ್ ಇವನ್ ಅಂದರೆ ಸಮಸಂಖ್ಯೆ 8 ಇರಬಾರ್ದದು. ಓಕೆನಾ? ಸೊ ಇಲ್ಲಿ ಪ್ರೊಬ್ಯಾಬಿಲಿಟಿ ಏನು ಬರುತ್ತಪ್ಪ, ಇದು ಪ್ರೊಬ್ಯಾಬಿಲಿಟಿ ಏನು ಬರುತ್ತೆ, ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಅಂತ ಬರುತ್ತೆ. ಟೋಟಲ್ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್. ಓಕೆನಾ? ಆ್ಯಂಡ್ ನಂಬರ್ ಆಫ್ ಇವನ್ ಔಟ್ಕಮ್ಸ್ 18. ಹೀಗೆ 13/18 ಅಂತ ಆನ್ಸರ್ ಬರುತ್ತೆ. ಇದು ಡೈರೆಕ್ಟ್ ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸಿದ್ದೆ, ಆದರೆ ಇದು ತುಂಬ ಸ್ವಲ್ಪ ಲೆಂದಿ ಇದೆ ಕ್ವಶನ್ನು. ಓಕೆನಾ? 13/18 is the right answer. Next, what is the number of integers between 1 and 300 both inclusive which are divisible by any of the integers 2, 3 and 5? ಸೊ ಇದನ್ನು ಕೂಡ ನೀವು ಪ್ರಿನ್ಸಿಪಲ್ ಆಫ್ ಇನ್ಕ್ಲೂಷನ್ ಆ್ಯಂಡ್ ಎಕ್ಸ್ಕ್ಲೂಷನ್ ಅಂತ ಬರುತ್ತೆ. ಓಕೆ, ಯಾವುದು A union B union C equal to A B plus C minus A integer intersection A. ಹೀಗೆ ಅದು ಒಂದು ಇಕ್ವೇಷನ್ ಬರುತ್ತೆ. ಸೊ ಈ ಒಂದು ಪ್ರತಿಯೊಂದು ದುರ್ದು ನೀವು ಇವುಗಳನ್ನು ಒಂದು ಐಡೆಂಟಿಫೈ ಮಾಡಿದಾಗ ವ್ಯಾಲ್ಯೂದು ಟೋಟಲ್ ಈ ಒಂದು ಇದ್ರದ್ದು ಆನ್ಸರ್ ಇದನ್ನು ಕೇಳಿದ್ದಾರೆ ಅವರು, ವಾಟ್ ಈಸ್ ದ ನಂಬರ್ ಆಫ್ ಇಂಟಿಜರ್ಸ್. ಓಕೆ, ಇದ್ರದ್ದು ಆನ್ಸರ್ ಏನು ಬರುತ್ತೆ, ಇಲ್ಲಿ 220 ಬರುತ್ತೆ. 220 ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್, ವಾಟ್ ಈಸ್ ದ ರಿಮೈಂಡರ್ ವೆನ್ 361 ಈಸ್ ಡಿವೈಡೆಡ್ ಬೈ 7? ಓಕೆ, ಈಗ ಇದನ್ನು ಹೇಗೆ ಮಾಡ್ತಾರಾ, ಈಗ 361 ಇದೆ, 3 = 6 × 10 + 1. ಓಕೆನಾ? ಅಂದ್ರೂ 61 ಅಲ್ಲ. ಮತ್ತು ನೆಕ್ಸ್ಟು 3 6 10 × ಅಂದರೆ ಡಾಟ್ 3:1. ಓಕೆ, ಸೊ ಅಪ್ಲೈಯಿಂಗ್ ದ ಮಾಡ್ಯುಲರ್ ಕಾಂಗ್ರುಯೆನ್ಸ್ ಅಂತ ಬರುತ್ತೆ. ಓಕೆ, ಮಾಡ್ಯುಲರ್ ಕಾಂಗ್ರುಯೆನ್ಸ್. ಇವು ಮಾಡ್ಯುಲರ್ ಕಾಂಗ್ರುಯೆನ್ಸ್ ಅಂತ ಬರ್ತವೆ. ಮಾಡ್ಯುಲರ್ 7 3:6 ಅಂದ್ರೆ 1 ಬರುತ್ತೆ. ಓಕೆನಾ? ಸೊ ಅದನ್ನೆಲ್ಲ ನಿಮಗೆ ಒಂದೇ ಈ ಒಂದು ವಿಡಿಯೋದಲ್ಲಿ ಎಲ್ಲ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ.
ಓಕೆನಾ. ಈ ರೀತಿ ಬರುತ್ತೆ ಮಾಡ್ಯುಲರ್ ಕಾಂಗ್ರೆನ್ಸ್. ಈಗ ಹಾಗೆ 3:1 3 ಬರುತ್ತೆ. ಕಾಂಗ್ರೆನ್ಸ್ ಅಂದರೆ ಹಿಂಗೆ ತ್ರಿಬಲ್ ಬರ್ತಾವೆ. ಓಕೆನಾ. 3:2 ಕಾಂಗ್ರೆನ್ಸ್ 2. ಇದು ಅಲ್ಲ 3:1 3 3:2 9 ಬರುತ್ತೆ. ಓಕೆ. ಈಗ 3:3 = 27. ಬಟ್ ಇದ್ರದ್ದು ಮಾಡ್ಯುಲೋ ಏನು ಬರ್ತದೆ 6 ಬರುತ್ತೆ. ಓಕೆನಾ. ಈ ರೀತಿ. ಆಮೇಲೆ ಈಗ 3:6 ಏನು ಬರುತ್ತೆ ನಮ್ಗೆ 1 ಬರುತ್ತೆ. ಈ 3:6 1 ಬರುತ್ತೆ. ಓಕೆನಾ. 1 ಆದರೆ 1 ಇಂಟು ಇದು 3:1 3 ಆಗುತ್ತೆ ಅಂತ 1 × 3 3. ಸೊ ಇದು ಹೊಸ ಚಾಪ್ಟರ್ ಐತಿ. ಓಕೆ. ಇಲ್ಲಿ ಆನ್ಸರ್ ಏನು ಬರುತ್ತಪ್ಪ 3 is the correct answer. How many different strings of length 4 can be formed using the letters of word flower? ಎಷ್ಟು ಟೋಟಲ್ ಆಗಿ ನೀವು ಇಲ್ಲಿ ಮಾಡ್ಬೋದು ಅಂತ ಕೇಳಿದ್ರಿ. ಓಕೆ. ಇಲ್ಲಿ ಫ್ಲವರ್ ಅಂತ ಟೋಟಲು ಎಷ್ಟು ಇದಪ್ಪ 6 ಲೆಟರ್ಸ್ ಇದ್ದಾವೆ. ಓಕೆ. ಟೋಟಲ್ 6 ಲೆಟರ್ಸ್. ಈ 6 ಲೆಟರ್ಸಲ್ಲೇ 4 ಲೆಟರ್ಡ್ ವರ್ಡ್ ಅಂದರೆ 4 ಅಕ್ಷರದ ಒಂದು ಶಬ್ದಗಳನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಓಕೆ. ನಮಗೇನಪ್ಪ ಇದು 6 C4 ಇದು ಬೇಕಾಗಿದೆ. ಓಕೆನಾ. ಆ್ಯಂಡ್ ಅರೇಂಜ್ ದೀಸ್ 4 ಲೆಟರ್ಸ್ ವಿ ಯೂಸ್ 4 ಫ್ಯಾಕ್ಟೋರಿಯಲ್. ಈ 4 ಅಕ್ಷರಗಳಿರೋ ಸಂಬಂಧ 4 ಫ್ಯಾಕ್ಟೋರಿಯಲ್ ತೊಗೊಳ್ಳೋದು. ಈ ಒಂದು ಫಾರ್ಮುಲಾ ಯೂಸ್ ಮಾಡಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಸೊ ಇದನ್ನು ಹೇಗೆ ಬರ್ತೀರಾ 6 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಸೊ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ನಿಮಗೆ ಆನ್ಸರ್ 460 ಬರುತ್ತೆ. ಓಕೆ. ನಾನು ನಿಮಗೆ ಜಸ್ಟ್ ಹಿಂಟ್ ಕೊಡ್ತಾಯಿದ್ದೀನಿ. ಓಕೆ. 360. The average of the 5 consecutive even numbers A, B, C, D, E 46. What is the product of A and C? ಸಿಂಪಲ್ ಇದೆ ಇದು ಕ್ವಶನು. ಹೆಂಗಂದರೆ ಇವನ್ ನಂಬರ್ಸ್ 5 ಕಾಂಜಿಕ್ಯೂಟಿವ್ ಅಂತಿದ್ದಾರೆ. ಕಾಂಜಿಕ್ಯೂಟಿವ್ ಅಂದರೆ ಏನು? A ತೊಗೊಳ್ಳಿ, A+1 ತೊಗೊಳ್ಳಿ, A+2 ತೊಗೊಳ್ಳಿ, A+3 ತೊಗೊಳ್ಳಿ, A+4 ತೊಗೊಳ್ಳಿ. ಎಷ್ಟದಪ್ಪ ಟೋಟಲು 1 2 3 4 5. ಈಗ ಇದರದ್ದು ಎವರೇಜ್ ಎಷ್ಟು 46. ಈಗ ನಾನೇನು ಹೇಳ್ತೀನಿ ನಿಮಗೆ ಸಿಂಪಲ್ಲಾಗಿ ಎವರೇಜ್ ಅಂದರೆ ಏನು? ಮಿಡಲ್ ನಂಬರ್ದು ಏನಿರುತ್ತಲ್ಲ ಎವರೇಜ್ ಅದೇ ಇರುತ್ತೆ. ಸೊ ಈ ಕಡೆ 2 ಅದಾವೆ, ಈ ಕಡೆ 2 ಇದ್ದಾವೆ. ಸೊ A+2 = 46, A = 44. ಓಕೆ. ಈಗೇನು ಕೇಳಿದ್ದಾರೆ ವಾಟ್ ಈಸ್ ದ ಪ್ರಾಡಕ್ಟ್ ಆಫ್ A ಆ್ಯಂಡ್ C. A ಆ್ಯಂಡ್ C ಅಂದರೆ ಏನು? ಇದು A, ಇದು B, ಇದು C, ಇದು D, ಇದು E. ಓಕೆ. ಸೊ ಈಗ C ಏನು ಬಂತು ಈಗ 44. A ಏನಿದೆ ಈಗ 44 ಇದೆ. C ಆಲ್ಮೋಸ್ಟ್ ಈಗ ಆಲ್ರೆಡಿ 46 ಇದೆ. ಓಕೆನಾ. C ಇಟ್ ಈಸ್ ಅ C 46 ಇವನ್ ನಂಬರ್ಸ್ ಅಂದಿದ್ದಾರೆ. ಓಕೆನಾ. ಇದು 46 ಅಂದ್ರೆ ಇದು 48, ಇದು 50, ಇದು 44, ಇದು 42. ಓಕೆನಾ. ಸೊ ಈಗ ಏನಾದಪ್ಪ ನಂಬರು ABCD 42 44 46 48 50 ಇವೆ ABCDE. ಸೊ ಈಗ A ಆ್ಯಂಡ್ C ಇದು ಮಲ್ಟಿಪ್ಲಿಕೇಶನ್ ಮಾಡಿ 46 × 42. ಈಗ ಇದನ್ನು ನೀವು ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ ನಿಮ್ಗೆ? ಸೊ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ 1932 ಬರುತ್ತೆ. ಇದರ ಮಲ್ಟಿಪ್ಲಿಕೇಶನ್ 1932 ಎಲ್ಲಿದೆ? ಎಸ್, ಆಪ್ಷನ್ 2 ಇಸ್ ದ ಕರೆಕ್ಟ್. 1932. ಇಷ್ಟೇ ಸಿಂಪಲ್ ಇದೆ ಕ್ವಶನು. ಇಫ್ ದ ಗಿವನ್ ಫಿಗರ್ ಈಸ್ ಫೋಲ್ಡೆಡ್ ಟು ಫಾರ್ಮ್ ಎ ಬಾಕ್ಸ್, which among the following boxes
ಬಿಲೋ ವಿಲ್ ಬಿ ಫಾರ್ಮ್ಡ್. ಸೊ ಇಲ್ಲಿ ಒಂದು ಫಿಗರ್ ಕೊಟ್ಟಿದ್ದಾರೆ. ಓಕೆ, ಸೊ ಈ ಒಂದು ಫಿಗರಲ್ಲಿ ಈ ಥರ ಇದೇನಿದೆಯಲ್ಲ ಇದನ್ನು ಒಂದು ಬಾಕ್ಸ್ ಆಗಿ ನಾವು ಪರಿಗಣಿಸಬೇಕು. ಎಷ್ಟು 1 2 3 4 ಓಕೆನಾ. ಟೋಟಲ್ ಎಷ್ಟು ಫೇಸ್ ಆಗ್ತವೆ? 1 2 3 4 5 6 ಓಕೆನಾ. ಸೊ ಈಗ ನೀವು ಏನು ಮಾಡ್ತೀರಿ, ಈಗ ಜಸ್ಟ್ ಅ ಮಿನಿಟ್. 1 ಈ ಕಡೆ 1 2 3 4 5 6 ಅಂದ್ರೆ 6 ದಾಲ ಆಗ್ತಾವೆ ಓಕೆನಾ. ಸೊ ಈಗ ನೀವೇನು 1 ಮಿನಿಟ್ ಈಗ ಇದರ ಒಂದು ಸಹಾಯದಿಂದ ನಾವು ಏನನ್ನು ಐಡೆಂಟಿಫೈ ಮಾಡ್ಬೋದು ಇಲ್ಲಿ ಅಂತ ನಮಗೆ ಇಲ್ಲಿ ಸಿಗುತ್ತೆ ಓಕೆನಾ. ಸೊ ಈಗ ನೀವೇನು ಮಾಡ್ತೀರಾ, ಈ ಕೊಟ್ಟಂಥ ಒಂದು ಆಪ್ಷನ್ಗಳಲ್ಲಿ ಇದು ನಿಮಗೆ ಸ್ವಲ್ಪ ಲಾಜಿಕಲಾಗಿ ಥಿಂಕಿಂಗ್ ಮಾಡಬೇಕು ನೀವು ಓಕೆನಾ. ಸೊ ಆದರೆ ನಾನು ನಿಮಗೆ ಒಂದು ಇಲ್ಲಿ ಟ್ರಿಕ್ ಹೇಳ್ತೀನಿ ಓಕೆನಾ. ಆ ಟ್ರಿಕ್ ಹೇಗಪ್ಪ ಅಂದ್ರೆ, ಈಗ ಈ ಎಕ್ಸ್ ಇದೆ, ಎಕ್ಸ್ ಬಿಟ್ಟು ಒಂದು ಸ್ಥಾನ ಬಿಡೋದು, ಇದು ಜೆಡ್. ಈಗ ಎಕ್ಸ್ ಈಸ್ ಅಪೋಸಿಟ್ ಟು ಜೆಡ್, ಎಕ್ಸ್ ಈಸ್ ಅಪೋಸಿಟ್ ಟು ಜೆಡ್ ಅಂತ ತಿಳ್ಕೊಳ್ಳಿ ಓಕೆನಾ. ನೆಕ್ಸ್ಟ್ ಈ ಜೆಡ್ ಈಸ್ ಅಪೋಸಿಟ್ ಟು ಇದಕ್ಕೆ ಎಫ್, ಇದು 3ಗೆ. ಹೀಗೆ ಒಂದೊಂದು ಸ್ಥಾನ ನೀವು ಅದನ್ನು ಏನಪ್ಪ ಅಪ್ಲೈ ಮಾಡ್ಬೋದು ಅಲ್ಲಿ ಓಕೆನಾ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಈ ಒಂದು ಸೈಡ್ ಏನಿರ್ತಾವಲ್ಲ ಇದು 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 ಅಪೋಸಿಟ್ ಇರ್ತವೆ. ಅಂದರೆ ಅಪೋಸಿಟ್ ಅಂದರೆ ಯಾವಾಗಲೂ ಅದು ಇದು ಟಾಪ್ ಬಂದರೆ ಇದು ಬಾಟಮ್ ಬರುತ್ತಾ, ಇದು ಈ ಲೆಫ್ಟ್ ಸೈಡ್ ಬಂದರೆ ರೈಟ್ ಸೈಡ್ ಬರುತ್ತೆ ಹೀಗೆ ಓಕೆನಾ. ಸೊ ಆ ಒಂದು ಬೇಸಿಸ್ ಮೇಲೆ ನಾವು ಯಾವುದು ಕರೆಕ್ಟ್ ಆಗುತ್ತೆ ಅಂತ ನೋಡಬೇಕು ಓಕೆನಾ. ಸೊ ಇಲ್ಲಿ ನೋಡಿ, ಈಗ ಯಾವ್ದು ಫಾಲೋ ಅಪ್ ಹೋಗುತ್ತೋ ನೋಡೋಣ. ಇಲ್ಲಿ ವಾಯ 3 4 ಕೊಟ್ಟಿದ್ದಾರೆ, ಇದು 3 4 ಕೊಟ್ಟಿದ್ದಾರೆ ಓಕೆನಾ. ಮತ್ತು ನೆಕ್ಸ್ಟ್ ವಾಯ್ ಕೊಟ್ಟಿದ್ದಾರೆ, ವಾಯ್ ಇದು ಅಪೋಸಿಟ್ 2 ಬರ್ತದೆ ಓಕೆನಾ. ಸೊ ನೆಕ್ಸ್ಟ್ 3 ಅಪೋಸಿಟ್ ಜೆಡ್ ಬರ್ತದೆ ಓಕೆನಾ. ನೆಕ್ಸ್ಟ್ 4 ಅಪೋಸಿಟ್ 1 ಬರ್ತದೆ ಹೌದಲ್ವಾ. ಸೊ ನಿಮಗಿಲ್ಲಿ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ ಓಕೆನಾ. ಕರೆಕ್ಟಾದ ಆನ್ಸರ್ ಜೆಡ್ 2 4 ಆಗುತ್ತೆ. ಜೆಡ್ 2 4 ಹೆಂಗಾಗುತ್ತಾ, 1 ಮಿನಿಟ್. ಕಲರ್ ಚೇಂಜ್ ಮಾಡ್ತೀನಿ ಓಕೆ. ಜೆಡ್ 2 4 ಅಲ್ಲ, ಜೆಡ್ 2 4 ಈಗ ಜೆಡ್ ಏನಿದೆ, ಜೆಡ್ಗೆ ಅಪೋಸಿಟ್ 3 ಬರುತ್ತೆ, ಇದು 2 ಬರೋಲ್ಲ, ಅಂದರೆ ಇದು 2 ಸೈಡ್ ಬರುತ್ತೆ ಓಕೆ. ಸೊ ಈಗ 4 ಇದನ್ನು ಕೂಡ ಸೈಡ್ ಬರೋದಿಲ್ಲ, ಇದು ಅಪೋಸಿಟ್ ಬರೋದಿಲ್ಲ. ಸೊ ಇದು ಜೆಡ್ 2 4 ಕರೆಕ್ಟ್ ಆಗುತ್ತಾ, ಅರ್ಥ ಆಯ್ತಾ. ಸೊ ಇಲ್ಲಿ ಆಪ್ಷನ್ 4 ಇಸ್ ರೈಟ್. ನೆಕ್ಸ್ಟ್, a jogger facing a south walks 1 minute okay. A jogger walks south walks a jogger facing south walks 22 meter. ಈಗ ಈ ಥರ ಒಂದು ಮ್ಯಾಪ್ ತಗೊಳ್ಳೋಣ. ಸೌತು ಇದು ನಾರ್ತು, ಇದು ಸೌತು, ಇದಿಷ್ಟು, ಇದು ವೆಸ್ಟು. ಸೌತು ಎಷ್ಟು 22 ಕಿಲೋಮೀಟರ್ ವಾಕ್ ಮಾಡ್ತಾನೆ. ದೆನ್ ಈ ಟರ್ನ್ಸ್ ಈಸ್ ರೈಟ್ ಆ್ಯಂಡ್ ವಾಕ್ಸ್ 19 ಮೀಟರ್. ಈ ಕಡೆ ಮುಖ ಮಾಡಿದ್ರೆ ರೈಟ್ ಯಾವುದಾಗುತ್ತೆ, ರೈಟ್ ಏನಪ್ಪ ಟರ್ನ್ ಮಾಡಿ ಅವನು 19 ಮೀಟರ್ ನಡೀತಾನೆ. ಇದು 19 ಮೀಟರ್ ಆಗುತ್ತೆ ಓಕೆ, ಇಷ್ಟು. ನೆಕ್ಸ್ಟ್, ದೆನ್ ಹೀ ಟರ್ನ್ಸ್ ಟು ಹಿಸ್ ರೈಟ್ ಆ್ಯಂಡ್ ವಾಕ್ಸ್ 18 ಮೀಟರ್.
ಮತ್ತು ರೈಟ್ ಬರುತ್ತೆ ಇದು 18 ಮೀಟರ್ ಸ್ವಲ್ಪ ಬಿಡುತ್ತೆ, ಯಾಕಂದರೆ ಇದು ಟೋಟಲ್ ಎಷ್ಟೈತಿ 22 ಐತಿ. ಓಕೆನಾ, ಸೊ ಇದು ಬಿಡ್ರಿ 22. ಓಕೆ, ಸೊ ಅಂದರೆ ಇಲ್ಲಿ 4 ಮೀಟರ್ ಇಲ್ಲಿ ಈ ಗೆರೆಗೆ ಇನ್ನೂ ಕಡಿಮೆ ಉಳಿತೈತಿ. ಅಗೇನ್ ಹಿ ಟರ್ನ್ಸ್ ಟು ಹಿಸ್ ರೈಟ್ ಆ್ಯಂಡ್ ವಾಕ್ಸ್ 16 ಮೀಟರ್. ಈ ಕಡೆ ಮತ್ತೆ ಟರ್ನ್ ಆತಾನೆ 16 ಮೀಟರ್ ನಡೀತಾನೆ ಇಲ್ಲಿ. ಓಕೆ, ಸೊ ಅಂದ್ರೆ ಇಲ್ಲಿ ಇನ್ನು 3 ಮೀಟರ್ ಉಳಿತೈತಿ. ಹೌ ಫಾರ್ ಈಸ್ ಈ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್? ನೋಡಿ ಇಲ್ಲೇ ಇಷ್ಟೊಂದು ಜಾಗ ಉಳಿತೈತಿ. ಇಷ್ಟೇನು ಇಷ್ಟು, ಇದು 3 ಅಂದರೆ ಇಲ್ಲಿ ಮೇಲೆ ಒಂದು ಉಳಿತೈತಿ, ಅಷ್ಟು 2 ಇಷ್ಟು ಹಿಂಗಾಗತ್ತೆ ಇಲ್ಲಿ. ಓಕೆನಾ, ಈ ಥರ ಆಗತ್ತೆ. ಇದನ್ನೇ ನಾನು ಇಲ್ಲಿ ಈ ಥರ ಮಾಡಿದ್ದೀನಿ. ಓಕೆನಾ, ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಓಕೆನಾ, ಸೊ ನೀವು ಇಲ್ಲಿ ಪೈಥಾಗೋರಸ್ ಥಿಯರಮ್ ಹಚ್ಬೋದು. 2² + 3² 4 + 9 = ಏನಪ್ಪ, 4 + 9 ಏನಾಗುತ್ತೆ 13 ಆಗುತ್ತೆ. ಓಕೆನಾ, ಸಾರಿ ಇದು 4 ಬರುತ್ತೆ 4. ಓಕೆನಾ, ಇದು 4 ಯಾಕೆಂದರೆ ಇದು 18 ಇರುತ್ತೆ ಇಲ್ಲಿ. ಈ 18 - 22 ಅಂದರೆ 4. ಓಕೆನಾ, 4 ಅಂದರೆ 16 + 9 = 25 ಬರುತ್ತೆ. ಓಕೆನಾ, 25√25 ಅಂದರೆ 5 ಮೀಟರ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಆಪ್ಷನ್ 2 ಇಸ್ ದ ರೈಟ್, 5 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಅರೇಂಜ್ಮೆಂಟ್ ಆಫ್ ಸೀಕ್ವೆನ್ಸಸ್ ಕ್ವಶನ್ಸ್ ಈಸ್ ದ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಬರುತ್ತೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಆಪ್ಷನ್ ನಂಬರ್ 4 ಬರುತ್ತೆ. ಓಕೆ, ಬೇಕಿದ್ರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 3 railway tickets from city A to B and 3 from city A to C cost 165 rupees. 2 tickets from the A to B and 3 from A to C 140. What is the fare for the city C from A? ಸೊ ಇವಕ್ಕೆ ಒಂದು 3 to 4 ಸ್ಟೆಪ್ಸ್ ಇದ್ದಾವೆ. ಓಕೆನಾ, ಸೊ ಈಗ ಫಾರ್ ಎಕ್ಸಾಂಪಲ್ ಆಗಿ ಸಿಟಿ A to B, A to C ಎಷ್ಟು 165 ಇದೆ. ಓಕೆನಾ, ನೀವು ಅದನ್ನು ಏನು ಮಾಡ್ಬೋದು, 3x + 3y = 165 and 2 tickets from city A to city B and 3 tickets from the city A to C. ಓಕೆನಾ, ಸೊ ಅದನ್ನು 2x + 3y = 140. ಸೊ ಈಗ ನೀವು ಇವು ಸಿಂಪ್ಲಿಫೈ ದ ಫಸ್ಟ್ ಕ್ವಶನ್, ಇದನ್ನು ಸಿಂಪ್ಲಿಫೈ ಮಾಡಿ. ಇದನ್ನು ಮಾಡಿದಾಗ x + y = 55 ಬರುತ್ತೆ. ಆಮೇಲೆ ಎಷ್ಟು ಇದು y ಟರ್ಮ್ ಏನು ಬರ್ತಪ್ಪ 55 - x ಅಂತ ನೀವು ಇದನ್ನು ಆನ್ಸರನ್ನು ಇಟ್ಕೋಬೋದು. ಈಗ ಇದನ್ನೇನು ಮಾಡ್ತೀರಿ, ಈ ಒಂದು y ವ್ಯಾಲ್ಯೂವನ್ನು ಈ ಒಂದು 2x + 3y ಇದೆಯಲ್ಲ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಓಕೆನಾ ನಿಮಗೆ x ವ್ಯಾಲ್ಯೂ 25 ಬರುತ್ತೆ, y ವ್ಯಾಲ್ಯೂ 30 ಬರುತ್ತೆ. ಸೊ ಇದು y ವ್ಯಾಲ್ಯೂ ಏನದಿಲ್ಲ, ದ ಫೇರ್ ಫಾರ್ ದ ಟಿಕೆಟ್ ಫ್ರಮ್ ಸಿಟಿ A to city C is 30 rupees. 30 rupees is the right answer. ನೆಕ್ಸ್ಟ್ ನೋಡಿ, ಇಲ್ಲಿ 1-2 ಕ್ಲಾಕ್ ಕೇಳಿದ್ದಾರೆ. ಈ ಕ್ಲಾಕ್ ಮೇಲೆ ಇದು ಒಂದು ಕ್ವಶನ್ ಇದೆ. ಓಕೆನಾ, ಸೊ ನಾನು ನಿಮಗೆ ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ ಫ್ರೆಂಡ್ಸ್. ಓಕೆನಾ, ಇಲ್ಲಿ ಕರೆಕ್ಟಾಗಿ ಆನ್ಸರ್ ಬರೋದು 6:45 6:45 ಈ ಒಂದು PM ಇದು ಕರೆಕ್ಟ್ ಬರುತ್ತೆ. ಓಕೆನಾ, ನೆಕ್ಸ್ಟ್ ನೋಡಿ, ರೀಡ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ದೇರ್ ಆರ್ 6 members ಇನ್ ಎ ಫ್ಯಾಮಿಲಿ. ನೋಡಿರಿ, ಟೋಟಲ್ ಆಗಿ ಜೂಮ್ ಮಾಡೋಣ ಈ ಥರ. ಓಕೆ, ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ, ವಿಚ್ ಆಫ್ ದಿ ಫಾಲೋವಿಂಗ್ ಪೇರ್ಸ್ ಆರ್ ದ ಪೇರೆಂಟ್ಸ್ ಆಫ್ ದಿ ಚಿಲ್ಡ್ರನ್ ಅಂತ ಕೇಳಿದ್ದಾರೆ. ಓಕೆನಾ, ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಪೇರ್ಸ್ ಆರ್ ದ ಪೇರೆಂಟ್ಸ್ ಆಫ್ ದಿ ಚಿಲ್ಡ್ರನ್. ಓಕೆ,
ಈಗ ಜಸ್ಟ್ ಕ್ವಶನ್ ಡಿಸ್ಪ್ಲೇ ಮಾಡ್ತೀನಿ. ದೇರ್ ಆರ್ 6 ಮೆಂಬರ್ಸ್ ಇನ್ ಎ ಫ್ಯಾಮಿಲಿ, ಒಂದೇ ಪಾಯಿಂಟ್. ಓಕೆ, ಟೋಟಲ್ 6 ಮೆಂಬರ್ಸ್ ಇದ್ದಾರೆ. ಆಮೇಲೆ ದ ಮೆಂಬರ್ಸ್ ಆರ್ ಎ ಬಿ ಸಿ ಡಿ ಇ ಎಫ್, ಇವರು ಟೋಟಲ್ 6 ಜನ. ಡಿ ಈಸ್ ದ ಡಾಟರ್ ಆಫ್ ಎಫ್. ಡಿ ಏನಿದಾಳ, ಡಿ ಈಸ್ ದ ಡಾಟರ್ ಆಫ್ ಎಫ್. ಓಕೆ, ಆ್ಯಂಡ್ ಹೂ ಈಸ್ ದ ಮದರ್ ಆಫ್ ಇ. ಹೂ ಅಂದರೆ ಎಫ್. ಎಫ್ ಏನು ಮದರ್. ಮದರ್ ಅಂದ್ರೆ ಈಗ ನಾವಿಲ್ಲಿ ಸರ್ಕಲ್ ಅಂದರೆ ಫಿಮೇಲು, ಸ್ಕ್ವೇರ್ ಅಂದರೆ ಮೇಲು, ಅದು ನೆನ್ಪಿಟ್ರಿ. ಓಕೆನಾ. ಸೊ ಡಾಟರ್ ಇದು ರೌಂಡು, ಇದು ಮದರು. ಯಾರ್ದು ಮದರು? ಹೂ ಈಸ್ ದ ಮದರ್ ಆಫ್ ಇ. ಈದ್ ಮದರ್ ಅಂದರೆ ಇವರೆಲ್ಲ ಅಂತಂಬಿಡ್ತಾರೆ, ಬಟ್ ಈ ಯಾರಂತ ಗೊತ್ತಿಲ್ಲ, ಮೇಲೋ ಫಿಮೇಲೋ. ದೆನ್ ಈಸ್ ದ ಡಾಟರ್ ಆಫ್ ಎ. ಈಸ್ ದ ಡಾಟರ್ ಆಫ್ ಎ. ಡಾಟರ್ ಆಫ್ ಎ ಅಂದರೆ ಏನಪ್ಪ, ಇಲ್ಲಿ ಡಾಟರ್ ಅಂದರೆ ಇವರು ಮದರ್ ಅಂದರೆ ಇವ್ರ ಫಾದರ್ ಇರಲೇಬೇಕು. ಓಕೆನಾ. ನೆಕ್ಸ್ಟ್, ಎ ಈಸ್ ದ ಸನ್ ಆಫ್ ಸಿ. ಎ ಇಸ್ ದ ಸನ್ ಆಫ್ ಸಿ. ಸಿ ಮೇಲೆ ಬರ್ತಾನೆ. ಓಕೆ, ದ ಫ್ಯಾಮಿಲಿ ಕನ್ಸಿಸ್ಟ್ ಆಫ್ ಒನ್ ಕಪಲ್ ಹೂ ಹ್ಯಾವ್ ದೇರ್ ಪೇರೆಂಟ್ಸ್ ಆ್ಯಂಡ್ ದೇರ್ ಚಿಲ್ಡ್ರನ್ಸ್. ಫ್ಯಾಮಿಲಿ ಕನ್ಸಿಸ್ಟ್ ಆಫ್ ಒನ್ ಕಪಲ್ ಇದೆ. ಓಕೆನಾ. ಆಮೇಲೆ ಎ ಇಸ್ ದ ಸನ್ ಆಫ್ ಸಿ. ಓಕೆ, ಈಗ ಫ್ಯಾಮಿಲಿ ಕನ್ಸಿಸ್ಟ್ ಆಫ್ ಒನ್ ಕಪಲ್. ಈಗ ಆಲ್ರೆಡಿ ನಮಗೆ ಒಂದು ಕಪಲ್ ಸಿಕ್ಕಿದ್ದಾರೆ, ಎ ಮತ್ತು ಎಫ್. ಓಕೆನಾ. ಹೂ ಹ್ಯಾವ್ ದೇರ್ ಪೇರೆಂಟ್ಸು ಮತ್ತು ದೇರ್ ಚಿಲ್ಡ್ರನ್ಸು. ಈಗ ಈ ಒಂದು ಮಿನಿಟ್ ಕಲರ್ ಚೇಂಜ್ ಮಾಡ್ತೀನಿ. ಇವ್ರದ್ದೇನಿದಾರಲ್ಲ ಎ ಎಫ್ದು, ಇವ್ರ ಚಿಲ್ಡ್ರನ್ ಇದ್ದಾರೆ ಮತ್ತು ಅವ್ರದ್ದು ಪೇರೆಂಟ್ಸು. ಪೇರೆಂಟ್ಸ್ ಯಾರು? ಈ ಏದು ಯಾರು? ಈ ಸಿನು ಪೇರೆಂಟು. ಇನ್ನೊಬ್ರು ಯಾರು ಉಳಿದ್ರು? ಎ ಬಿ ಸಿ ಡಿ ಬಿ. ಬಿ ಮತ್ತು ಸಿ ಏನು? ಇವರು ಪೇರೆಂಟ್ಸು ಅಂತ, ಇವರು ಚಿಲ್ಡ್ರನ್ಸು. ಸೊ ಈಗ ಏನು ಕೇಳಿದ್ದಾರೆ ಇಲ್ಲಿ ನಿಮಗೆ ಕ್ವಶನು? ಇದು ಎ ಎಫ್ ಬರುತ್ತಲ್ಲ, ಎ ಎಫ್. ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಆರ್ ದ ಪೇರೆಂಟ್ಸ್ ಆಫ್ ದಿ ಚಿಲ್ಡ್ರನ್? ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಆರ್ ದ ಪೇರೆಂಟ್ಸ್ ಆಫ್ ದಿ ಚಿಲ್ಡ್ರನ್? ಪೇರೆಂಟ್ಸ್ ಆಫ್ ದಿ ಚಿಲ್ಡ್ರನ್ ಅಂದರೆ ಯಾರು ಬರ್ತಾರೆ? ಎ ಎಫ್ ಬರ್ತಾರಲ್ಲ. ಇಲ್ಲಿ ನೋಡಿ, ಇನ್ನೊಮ್ಮೆ ಡ್ರಾ ಮಾಡ್ತೀನಿ. ಡಿ ಈಸ್ ದ ಡಾಟರ್ ಆಫ್ ಎಫ್. ಹೂ ಈಸ್ ದ ಮದರ್ ಆಫ್ ಇ. ನೆಕ್ಸ್ಟ್ ಈಸ್ ದ ಡಾಟರ್ ಆಫ್ ಎ ಎಫ್. ಇಲ್ಲಿ ಸಿ ಬಿ ಬರ್ತಾರೆ. ಎ ಎಫ್ ಆರ್ ದ ಪೇರೆಂಟ್ಸ್ ಆಫ್ ದಿಸ್ ಚಿಲ್ಡ್ರನ್ಸ್. ಓಕೆ, ನೋಡಿರಿ, ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಆರ್ ದ ಪೇರೆಂಟ್ಸ್ ಆಫ್ ದಿ ಚಿಲ್ಡ್ರನ್? ಚಿಲ್ಡ್ರನ್ ಅಂದರೆ ಇವರು. ಸೊ ಇಲ್ಲಿ ಎ ಎಫ್ ಬರುತ್ತೆ. ಎ ಎಫ್ ಅಂದರೆ ಇಲ್ಲಿ ಆಪ್ಷನ್ ಯಾವುದೂ ಇಲ್ಲ. ಸೊ ಇಲ್ಲಿ ನನ್ ಆಫ್ ದಿ ಅಬೌವ್ ಬರ್ತದೆ. ಓಕೆನಾ, ನನ್ ಆಫ್ ದಿ ಅಬೌವ್. ನೆಕ್ಸ್ಟ್, ಇಲ್ಲಿ ಕ್ವಶನ್ ಮಾರ್ಕ್ ಕೇಳಿದ್ದಾರೆ ನೋಡಿ. 6 to 12 ಎಷ್ಟು ಡಿಫ್ರೆನ್ಸು? 6. 12 to 28, 10 to 30, 10. ನೆಕ್ಸ್ಟ್ ಇಲ್ಲಿ 6, 8, 10 ಅಂದರೆ +2 ಆಗಿದೆ. ಇಲ್ಲಿ +2 ಮಾಡಿ ಮತ್ತು 12 ಆಗುತ್ತೆ. ಇಲ್ಲಿ 14 ಆಗುತ್ತೆ. ಸೊ ಇಲ್ಲಿ 12 ಅಂದರೆ ಏನಾಗುತ್ತೆ? 42 ಬರುತ್ತೆ. 42 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 2 trains of equal lengths takes 5 seconds and 6 seconds respectively to cross a pole. If these trains are moving in the same direction, then how long will they take cross each other? ಓಕೆನಾ. ಸೊ ಈಗ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ನಿಮಗೆ ಗೊತ್ತು. ಸೊ ಇದರ ಪ್ರಕಾರ ದ ರಿಲೇಟಿವ್ ಸ್ಪೀಡ್ ಆಫ್ ದಿ ಟ್ರೈನ್ಸ್ ವೆನ್ ಬೋತ್ ಗೋಯಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ರಿಲೇಟಿವ್ ಸ್ಪೀಡ್ ಇದ್ರೆ ಏನಾಗುತ್ತಪ್ಪ? ರಿಲೇಟಿವ್ ಸ್ಪೀಡ್ ಅವು ಎರಡರದ್ದು ಸ್ಪೀಡ್ ಏನಾಗುತ್ತೆ? S1 - S2 ಬರುತ್ತೆ. ಓಕೆನಾ. ಸೊ ಅದಕ್ಕೆ S1 ಟ್ರೈನ್ ಎಷ್ಟಿದೆ? ಟ್ರೈನ್ ಒಂದು ಸ್ಪೀಡ್ ಎಷ್ಟು? ದೇರ್ ಲೆಂತ್ ಬೈ 5 ಸೆಕೆಂಡ್. ಎಷ್ಟುದು? ಲೆಂತ್ ಬೈ 6 ಸೆಕೆಂಡ್. ನೋಡಿ,
5 seconds 6 seconds. ಸೊ ಈಕ್ವಲ್ ಲೆಂತ್ ಅಂದಿದ್ದಾರೆ. ಸೊ ಲೆಂತ್ ಈಕ್ವಲ್ ಅಂದ್ರೆ ಎಲ್ ಅಂತ ಇಟ್ಕೊಳ್ಳೋಣ ನಾವು, ಓಕೆನಾ. ಸೊ L/5 L/6 ಅಂತ ಬರುತ್ತೆ. ಸೊ ಈಗ ನೀವೇನು ಮಾಡ್ತೀರಾ, ಸೊ ಇದನ್ನು ಇವು ರಿಲೇಟಿವ್ ಸ್ಪೀಡ್ ಯೂಸ್ ಮಾಡಿ ನಾವು ಟೈಮ್ ಎಷ್ಟು ಇದು ಆಗುತ್ತೆ, ಟೈಮ್ ಟೇಕನ್ ಟೋಟಲ್ 2L/L/5 ಮೈನಸ್ L/7 ಸಾರಿ L/6, ಓಕೆನಾ. ಎಷ್ಟಾಗುತ್ತಪ್ಪ, 2L 6L ಮೈನಸ್ 5L ಡಿವೈಡೆಡ್ ಬೈ 30, ಓಕೆನಾ. ನೆಕ್ಸ್ಟ್ ಟೈಮ್ T ಈಕ್ವಲ್ ಟು 2L/L ಡಿವೈಡೆಡ್ ಬೈ 30, ಎಲ್ಲರೂ ಕ್ಯಾನ್ಸಲ್. ನೆಕ್ಸ್ಟ್ 2 into 30. So here 60 is the correct answer. 60 seconds. 60 seconds is the right answer. ಅರ್ಥ ಆಯ್ತಾ? 60 seconds. ನೆಕ್ಸ್ಟ್ ಇಲ್ಲಿ ಸಿಲೋಗಿಸಮ್ ಮೇಲೆ ಕ್ವಶನ್ಸ್ ಇದ್ದಾವೆ. ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಕನ್ಕ್ಲೂಷನು, ಓಕೆನಾ. ಯಾವ ಸ್ಟೇಟ್ಮೆಂಟು ಯಾವ ಕನ್ಕ್ಲೂಷನ್ ಫಾಲೋ ಅಪ್ ಆಗುತ್ತಂತ ನಾವಿಲ್ಲಿ ಫಾಲೋ ಮಾಡಬೇಕು, ಓಕೆನಾ. ಸೊ ಈಗ ಎಸ್ ಇಲ್ಲಿ ನೋಡಿ, ಆಲ್ CEOs ಆರ್ COOs, ಓಕೆನಾ. ಈಗ ಆಲ್ CEOs ಇವರೆಲ್ಲ ಏನದಾರಪ್ಪ, ಸಾರಿ ಇವರು CEO, ಆಲ್ CEOs ಆರ್ COOs, ಆಲ್ COOs ಆರ್ CFOs, okay. All CFOs are CLOs ಅಂತ ಬರ್ತಾರೆ, ಓಕೆ. ಸೊ ಈಗ some CLOs are is COOs, ನೋಡ್ರಿ ಇಲ್ಲಿ, some CLOs are COs, some CLOs COs. ಸೊ ಕರೆಕ್ಟ್ ಇದೆ ಇದು, ಓಕೆ, ಇದು ಕರೆಕ್ಟ್ ಆಗುತ್ತಾ. ನೆಕ್ಸ್ಟ್ ಆಲ್ ದ COOs ಆರ್ CLOs, ಆಲ್ ದ COOs ಆರ್ CLOs, ಆಲ್ ಇದ್ದದ್ದು. ಈಗ ಎಲ್ಲ COOsಗಳು ಎಲ್ಲ CLOs ಆಗ್ತಾರ? ಎಸ್ ಆಗ್ತಾರೆ, ಕರೆಕ್ಟ್. ಸಮ್ CFOs ಆರ್ CEOs, some CFO is a CFO, some CFOs are some CEOs, yes it may be. All COOs are CEOs, ಇಲ್ಲ, ಇದು ತಪ್ಪಾಗುತ್ತೆ. ಆಲ್ CLOs ಸಾರಿ ಆಲ್ COOs ಆಗಲ್ಲ, ಓಕೆನಾ. ಆಲ್ CEOs CO ಆಗ್ತಾರೆ, ಬಟ್ ಇದು ಆಗಲ್ಲ, ಓಕೆನಾ. ಸೊ ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆನ್ಸರ್, ಇಲ್ಲಿ 1 2 3 ಆದರೆ ನಮಗೆ ಕರೆಕ್ಟ್ ಬಂತು, ಓಕೆನಾ. ಬಟ್ ಇಲ್ಲಿ ಆಪ್ಷನಲ್ಲಿ ಏನಿದೆ, ಓನ್ಲಿ 1 and 2 1 and 3 1 2 or 3 ಐದರ್, ಓಕೆನಾ. ನೆಕ್ಸ್ಟ್ ನನ್ನ ಅಬ್ಜರ್ವ್ ಅಂತ ಇದೆ. ಸೊ ನಮಗೆ ಇಲ್ಲಿ 1 2 3 ಫಾಲೋ ಆಗ್ತವೆ, ಅಂದರೆ ಇಲ್ಲಿ ಐದರ್ ಇದೆ, ಇದು ನಮಗೆ ಆಪ್ಷನ್ 4 ಕರೆಕ್ಟ್ ಬರ್ತಾ ಇಲ್ಲಿ ನನ್ನ ಅಬ್ಜರ್ವ್, ಓಕೆನಾ. 1 2 3 ಇವು ಕನ್ಕ್ಲೂಷನ್ ನಮಗೇನು ಇವು ಸ್ಟೇಟ್ಮೆಂಟ್ಗಳು ಫಾಲೋ ಅಪ್ ಆಗ್ತವೆ, ಓಕೆನಾ. ನೆಕ್ಸ್ಟ್ ರೆಫರ್ ಟು ದಿ ಫಾಲೋವಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಆನ್ಸರ್ ದ ಬಿಲೋ ಕ್ವಶನ್ಸ್. ನೋಡಿ, Mr. G, his sister, his son and his daughter are very good classical dancers, ಓಕೆನಾ. The best dancer and the worst dancer are of the same age. The best dancers twin and worst dancers are opposite sex. Which of the following pairs is the best and worst dancers? ಓಕೆನಾ. ಇಲ್ಲಿ ಮಿಸ್ಟರ್ ಜಿ ಅಂತ ಒಬ್ಬಿದ್ದಾನೆ,
ಅವರ ಸಿಸ್ಟರ್ ಒಬ್ಬರಿದ್ದಾರೆ, ಅವನ ಸನ್ ಒಬ್ಬರಿದ್ದಾನೆ, ಸಾರಿ ಸಿಸ್ಟರ್. ಓಕೆ, ಸಿಸ್ಟರ್ ಇದ್ದಾರೆ, ಅವನ ಸನ್ ಇದ್ದಾರೆ. ಸಿಸ್ಟರ್ ಸನ್ ಒನ್ ಸನ್. ಓಕೆನಾ. ನೆಕ್ಸ್ಟ್ ಹಿಸ್ ಡಾಟರ್ ಒಬ್ಬರಿದ್ದಾರೆ. ಆರ್ ವೆರಿ ಗುಡ್ ಕ್ಲಾಸಿಕಲ್ ಡ್ಯಾನ್ಸರ್ಸ್. ಇವರೆಲ್ಲ ವೆರಿ ಗುಡ್ ಕ್ಲಾಸಿಕಲ್ ಡ್ಯಾನ್ಸರ್ಸ್ ಅದಾರೆ. ಇಲ್ಲಿ ಏನಿದ್ದಾರೆ, ದ ಬೆಸ್ಟ್ ಡ್ಯಾನ್ಸರ್ಸ್ ಆ್ಯಂಡ್ ದ ವರ್ಸ್ಟ್ ಡ್ಯಾನ್ಸರ್ಸ್ ಆರ್ ಆಫ್ ದಿ ಸೇಮ್ ಏಜ್ ಅಂತ ಹೇಳಿದ್ದಾರೆ. ಓಕೆನಾ. ಈಗ ಇವರು 4 ಜನ ಇದ್ದಾರೆ, ಬೆಸ್ಟ್ ಡ್ಯಾನ್ಸರ್ಸ್ ಆ್ಯಂಡ್ ವರ್ಸ್ಟ್ ಡ್ಯಾನ್ಸರ್ಸ್ ಆರ್ ಆಫ್ ದಿ ಸೇಮ್ ಏಜ್. ಸೇಮ್ ಏಜ್ ಅಂದರೆ ಓಕೆ ನೋಡೋಣ. ಈಗ ಇವರು ಇಬ್ಬರು ಮಕ್ಕಳು ಒಂದು ಅವಳಿ ಜವಳಿ ಹುಟ್ಟಿರಬೇಕು. ದ ಬೆಸ್ಟ್ ಡ್ಯಾನ್ಸರ್ಸ್ ಟ್ವಿನ್ ಅಂದರೆ ಇವರೇ ಮಕ್ಕಳು ಅದಾರೆ, ಅಂದರೆ ಇವರೇ ಟ್ವಿನ್ ಬೆಸ್ಟ್ ಡ್ಯಾನ್ಸರ್ಸ್, ಸಣ್ಣ ಮತ್ತು ಡಾಟರ್. ಆ್ಯಂಡ್ ವರ್ಸ್ಟ್ ಡ್ಯಾನ್ಸರ್ಸ್ ಆರ್ ಆಫ್ ಅಪೋಸಿಟ್ ಸೆಕ್ಸ್. ವರ್ಸ್ಟ್ ಡ್ಯಾನ್ಸರ್ಸ್ ಅಂದರೆ ಮೇ ಬಿ ಸಿಸ್ಟರ್ ವರ್ಸ್ಟ್ ಡ್ಯಾನ್ಸರ್ಸು. ಓಕೆನಾ. ಸೊ ಇಲ್ಲಿ ಏನು ಕೇಳಿದ್ದಾರೆ ನಮ್ಮ ಕ್ವಶನು, ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ ಇಸ್ ದ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಡ್ಯಾನ್ಸರ್ಸ್. ಇಲ್ಲಿ ಸ್ಟೇಟ್ಮೆಂಟ್ ಹೇಳುತ್ತೆ, ಬೆಸ್ಟ್ ಡ್ಯಾನ್ಸರ್ಸ್ ಆರ್ ದ ಟ್ವಿನ್ ಅಂದರೆ ಅವರ ಮಗ ಮತ್ತು ಮಗಳೇ, ಅಂದರೆ ಅವರೇ ಟ್ವಿನ್ ಆಗಲಿಕ್ಕೆ ಸಾಧ್ಯ. ಓಕೆನಾ. ಆ್ಯಂಡ್ ವರ್ಸ್ಟ್ ಡ್ಯಾನ್ಸರ್ಸ್ ಆರ್ ಆಫ್ ಅಪೋಸಿಟ್ ಸೆಕ್ಸ್. ಓಕೆನಾ. ಸೊ ಇಲ್ಲಿ ಏನಾಗತ್ತಾ, ಪೇರ್ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಡ್ಯಾನ್ಸರ್ಸ್. ಇಲ್ಲಿ ಐ ಹೋಪ್ ಇದು ಮಿಸ್ಟರ್ ಜೀಸ್ ಸನ್ ಆ್ಯಂಡ್ ಸಿಸ್ಟರ್ ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆನಾ. ಬಟ್ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಟ್ ಕ್ವಶನ್. ಓಕೆ, ಸ್ವಲ್ಪ ಲಿಟಲ್ ಬಿಟ್ ಕನ್ಫ್ಯೂಷನ್ ಇದೆ. ಐ ವಿಲ್ ಹೋಲ್ಡ್ ಆನ್ ಇಟ್. ಓಕೆ, ನಿಮ್ಗೆ ಯಾರಿಗಾದರೂ ಇದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದ್ದರೆ ದಯವಿಟ್ಟು ತಿಳಿಸಿ. ನೆಕ್ಸ್ಟ್ ಕ್ವಶನ್ ನೋಡಿ. ದಿಸ್ ಕ್ವಶನ್ ಅಲ್ಲ, ಇದನ್ನು ನಾನು ಸ್ಕಿಪ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇದಿಷ್ಟು ಈ ಒಂದು ಅಸಿಸ್ಟೆಂಟ್ ಕಂಟ್ರೋಲರ್ ಎಕ್ಸಾಮ್ದು ಈ ಒಂದು GK ಪೇಪರಲ್ಲಿ ಬಂದಂಥ ಮ್ಯಾಥ್ಸ್ ಕ್ವಶನ್ಗಳಾಗಿದ್ದವು. ಸೊ ಕೆಲವೊಂದು 2 ಕ್ವಶನ್ಸ್ದು ನನಗೆ ಡೌಟ್ ಇದೆ. ಸೊ ಆ 2 ಕ್ವಶನ್ಸ್ದು ಆನ್ಸರ್ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ನಿಜವಾಗಿ ಇಷ್ಟ ಆಗಿದ್ದರೆ, ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.